ನಿಸ್ವಾರ್ಥವಾಗಿ ಸಮಾಜ ಸೇವೆ ಮಾಡೋದು, ಅದರಲ್ಲೂ ಬಡವರ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೇ ಚೆನ್ನಾಗಿ ಹೇಳ್ಕೊಡ್ಬೇಕು ಅಂತ ನನ್ನ ವೃತ್ತಿ ಜೀವನವೆಲ್ಲ ಹಳ್ಳಿ ಪ್ರದೇಶದಲ್ಲೇ ಕಳೆದೆ. ದುಡ್ಡಿದ್ದರು ಸಾಹುಕಾರರು ಒಳ್ಳೊಳ್ಳೆ ಶಾಲೆಗಳಿಗೆ ಕಳಿಸಿ, ಟ್ಯೂಷನ್ಗಳಿಗೆ ಕಳಿಸಿ ಅವ್ರನ್ನ ಜಾಣ್ರನ್ನ ಮಾಡ್ತಾರೆ. ಇವರನ್ನೇ ನಾನು ಜಾಣ್ರನ್ನ ಮಾಡಬೇಕಂತ ನನ್ನ ಸರ್ವಿಸ್ ತುಂಬ ಎಲ್ಲ ಹಳ್ಳಿಗಳ ಸೇವೆಯಲ್ಲೇ ಮಾಡಿದೆ. ಒಂದು ರಿಟೈರ್ಡ್ HM ಪೋಸ್ಟ್ ಆದಾಗ ಒಂದು ಹಳ್ಳಿಗೆ ಹೋದೆ. ಅಲ್ಲಿ ಯಾವ ಥರ ಬಡತನಗಳಿತ್ತೋ ಗೊತ್ತಿಲ್ಲ. ಭಾಳ ಜನ ವೃದ್ಧರು ಮಧ್ಯಾಹ್ನದ ಬಿಸಿ ಊಟಕ್ಕೆ ಸಾಲಿಗೆ ಕೂತ್ಕೊಂಬೋರು. ಆವಾಗ ಅಲ್ಲಿ ಮೊದಲು ವ್ಯವಸ್ಥೆ ಏನಾಗ್ತೋ ಗೊತ್ತಿಲ್ಲ. ಅವರೇ ನಮಗೆ ಸಾಲು ಬರುತ್ತೆ, ನಮ್ಮ ಮಕ್ಳಿಗೆ ಸಾಲು ಬರುತ್ತೆ, ನೀವು ದಿನ ಹಿಂಗೆ ಬರ್ತೀರಾ ಅಂತ ಗದ್ರಿ ಕಳ್ಸೋದು. ಅಮ್ಮ ನಮಗೆ ಸಂಬಳ ಬರುತ್ತೆ, ನಾವು ತಂದ್ಕೊಂಡು ಊಟ ಮಾಡ್ತೀವಿ, ಇವ್ರಿಗೆ ಊಟಕ್ಕೆ ಇಡ್ರಿ ನಮ್ಮ ಬದಲು ಅಂತ ಹೇಳಿದೆ. ಆಮೇಲೆ ನೋಡಿದ್ರೆ ಭಾಳ ರೇಷನ್ನು ಅದು ಇದು ಎಲ್ಲ ಬರ್ತಿತ್ತು. ಸರ್ಕಾರ ಕೊಡುತ್ತೆ, ಮಾಡಿ 2 ಹೊತ್ತಾಗೋವಷ್ಟು ಊಟಕ್ಕಿಡಿ, ನೀವು ಯಾಕೆ ಹಂಗೆ ಕಳಿಸ್ತೀರಾ ಅಂತ ಅಂದೆ. ಆವಾಗ ಅಮ್ಮ ಎಂಥ ಒಳ್ಳೆಯಳಮ್ಮ, ನೀನು 2 ಹೊತ್ತು ಇಳಿಸ್ತಿದೀಯಾ ಅಂತ ಕೈ ಮುಗಿಯೋರು. ಕೈ ಮುಗಿದ್ರಿ, ನಂದೇ ನಮ್ಮ ಅಪ್ಪನ ಮನೆಯಿಂದ ತರಲ್ಲ, ನನ್ನ ಸಂಬಳದ್ದು ಕೊಡಲ್ಲ, ಸರ್ಕಾರ ಕೊಡುತ್ತೆ, ಊಟ ಮಾಡಿ, ಯಾಕೆ ಈ ಥರ ಅಲ್ಲ ನಿಮಗೆ ಹಿಂಗೆ ಬರ್ತಿದ್ದೀರಿ, ಯಾರು ಇಲ್ವಾ ಅಂದರೆ ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳಿದರು. ಆಮೇಲೆ ಒಂದು 3-4 ಜನ ಅಜ್ಜಿಯವರು ಬರೋರು, ಈ ತಲೆ ತುಂಬ ಮುಸುಕು ಹಾಕ್ಕೊಂಡು ಮುಗ್ಧವಾಗಿ ಕುತ್ಕೊಂಡಿರೋರು. ಆ ತಲೆ ಮೇಲೆ ಸೀರೆ ಹರಿದೋಗಿತ್ತು, ಎಣ್ಣೆ ತಿಂದು ಮುಸುಕು ಹಾಕಿ ನನಗೆ ಅದನ್ನ ನೋಡಿನೇ ನನಗೆ ಭಾಳ ಇಂಪ್ರೆಸ್ ಆಯಿತು. ಎಷ್ಟು ಬಡತನ ಇರ್ಬೋದು, ನೀರು ಹಾಕ್ಯಂಡು ಎಷ್ಟು ದಿವಸನೋ, ಇವರು ಸೀರೆ ಉಟ್ಕೊಂಡು ಎಷ್ಟು ದಿವಸನೋ, ಇನ್ನೊಂದು ಸೀರೆ ಆಯಿತು ಇಲ್ಲೋ, ಹಿಂಗೆ ಮುಸುಕು ಹಾಕ್ಯಂಡು ತಲೆ ಮೇಲೆ ಸೀರೆ ಹರಿದೋಗಿತ್ತಲ್ಲ. ಇನ್ನು ನಮ್ಮ ಪರಿಸರದಲ್ಲಿ ಇಂಥವರೆಲ್ಲ ಇದ್ದಾರೆ. ಎಷ್ಟು ದುಡಿದ್ರು, ಎಷ್ಟು ದುಡ್ಡು ಬಂದರು, ನಮ್ಮಮ್ಮ ಇಷ್ಟು ದುಡಿದಾಳೆ ಅಂತ ಸದ್ಯಕ್ಕೆ ಎಣ ಇಕ್ಕಿ ಅದ್ರ ಮೇಲೆ ಕಂತೆ ದುಡ್ಡಿಕ್ಕಿ ಮಣ್ಣು ಮುಚ್ಚಲ್ಲ. ಯಾರು ತಿಂದಿದ್ದು, ಯಾರು ದುಡ್ದಿದ್ದು, ಯಾರೋ ಪಾಲು. ಶ್ರೀಕೃಷ್ಣ ಪರಮಾತ್ಮ ಹೇಳಿದೆ, ನಿನ್ನೆ ಯಾರ್ದೋ ಆಗಿದ್ದು ಇವತ್ತು ನಂದಾಗಿದೆ, ನಾಳೆ ಇನ್ಯಾರದ್ದೋ ಆಗುತ್ತೆ, ನಮಗೆ ಗೊತ್ತಿಲ್ಲ. ನಾನು ದುಡ್ದಿದ್ದು ಒಳ್ಳೆ ಕಾರ್ಯಕ್ಕೆ ಉಪಯೋಗ ಆಗಲಿ ಅಂತ ಒಂದು 25 ಲಕ್ಷ ದುಡ್ಡು ಬಂದಿತ್ತು ರಿಟೈರ್ಡ್ದು. ಆವಾಗಲೇ ಒಂದು ಲೀಸಿಗೆ ಮನೆ ತಗೊಂಡು, ಒಂದು ದೊಡ್ಡ ಮನೆ, ಅಲ್ಲಿದ್ದರನ್ನು ಕರೆಸ್ಕೊಂಡು ವೃದ್ಧಾಶ್ರಮ ಮಾಡಿದೆ. ದೇವ್ರು ಯಾಕೆ ಆ ಸಂಕಲ್ಪ ಕೊಟ್ಟಿದ್ದಾನೋ ಗೊತ್ತಿಲ್ಲ. ನನ್ನ ಅತ್ತೆ, ಮಾವ, ತಂದೆ, ತಾಯಿ, ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜಿ, ತಾತರನ್ನೆಲ್ಲ ಅವ್ರ ಮುಖಾಂತರನೇ ನೋಡಬೇಕು ಅನ್ನೋ ಒಂದು ಭಾವನೆ ಬಂದು ಚೆನ್ನಾಗಿ ನೋಡ್ಕೊಂಡೆ. ಆ ರೀತಿಯಲ್ಲಿ ನಾನು ವೃದ್ಧಾಶ್ರಮ ಅದಕ್ಕೋಸ್ಕರ ತೆಗೆದಿದ್ದೀನಿ. ಈಗೂ ಅವ್ರನ್ನೆಲ್ಲರನ್ನೂ ಬಿಟ್ಟಿರೋಕ್ಕೆ ನನಗಾಗಲ್ಲ. ಏನು ಉಂಡ್ರೋ ಏನಿಲ್ಲೋ, ಏನು ಮಾಡಬೇಕು, ಬೆಳಿಗ್ಗೆನೋ ಸಾಯಂಕಾಲ ಏನೋ, ಸರ್ಕಾರದಿಂದ ಯಾವುದೂ ಸವಲತ್ತಿಲ್ಲ. ನನಗೊಂದು 35,000 ಪೆನ್ಷನ್ ಬರುತ್ತೆ. ಈ 10 ವರ್ಷದಿಂದ ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದೀನಿ. ಅವ್ರನ್ನ ನೋಡಬೇಕು, ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ. ಈ ವಾತಾವರಣ ನೋಡಿದ್ಮೇಲೆ ಮಹಾಸ್ವಾಮಿಗಳು ಹೇಳಿದ ರೀತಿಯಲ್ಲಿ ಇದು ಕರ್ನಾಟಕ, ಅದರಲ್ಲೂ ಈ ಚಳ್ಳಕೆರೆ ಭಾಳ ಪುಣ್ಯ ಭೂಮಿ ಅನಿಸುತ್ತೆ. ಎಲ್ಲ ಮಠಗಳು, ಎಲ್ಲ ದೇವ ಸಮಾನವಾದಂಥ ಗುರುಗಳು, ಶಾರದಾ ಮಾಯೆಯವರು, ಜಗಳೂರಜ್ಜ ಮಹಾಸ್ವಾಮಿ, ವೀರಭದ್ರ ಸ್ವಾಮಿ, ಪ್ರತ್ಯಕ್ಷವಾದ ದೈವಗಳ ಸನ್ನಿಧಿನೇ ಆಗಿದೆ ಅಂತ ಅನಿಸ್ತಿದೆ. ಹಿಂದೆ ಧರಣಿ ಮಂಡಲ ಮಧ್ಯದೊಳಗೆ ಪದ್ಯ ಇತ್ತಲ್ಲ, ಆ ಪದ್ಯದಲ್ಲಿ ಎಷ್ಟು ಶಕ್ತಿ ಇದೆ. ಆಮೇಲೆ ಪ್ರಾಣಿಗಳಂಥದ್ರಲ್ಲೇ ಮಾತಿಗೆ ತಪ್ಪದಂತಹ ಸತ್ಯ ಅಡಗಿದೆ. ಕೇವಲ ಒಂದು ಹಸು ಮಾತೆಯಲ್ಲಿ, ಆ ಹಸುವಿನಲ್ಲಿ 3 ಕೋಟಿ ದೇವತೆಗಳಿದ್ದಾವೆ ಅಂತ ಹೇಳ್ತಿದ್ರು. ಆ ರೀತಿಯಲ್ಲಿನೇ ಈ